ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ವಿಶ್ವಕಪ್, ಅದರಲ್ಲೂ ಫಿಫಾ ಫುಟ್ಬಾಲ್ ವಿಶ್ವಕಪ್ 2026 ಇವತ್ತಿಗೆ ರಾತ್ರಿ 12:15 ಸ್ಟಾರ್ಟ್ ಆಗಿ ಮುಂದಿನ 90 ನಿಮಿಷಗಳಲ್ಲೋ ಒಂದಿಷ್ಟು ಸಮಯದಲ್ಲೂ ಮುಕ್ತಾಯ ಆಗ್ತದೆ. ಜಗದ ದಿಗ್ಗಜರು ಯಾರು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ನಿಜವಾಗಿಯೂ ದಿಗ್ಗಜರು ಕೂಡಿದ್ದಾರೆ. ದೊಡ್ಡ ಹೋರಾಟ ಆಗ್ಯದ. 48 ರಾಷ್ಟ್ರಗಳ ಭಾಗಿಯಾಗಿ ಅದರಲ್ಲಿ 2 ದೇಶಗಳು ಫೈನಲ್ಗೆ ಬಂದಿದ್ದಾವೆ. ಒಂದು ಅರ್ಜೆಂಟೀನಾ, ಎರಡನೇದು ಸ್ಪೇನ್. ಇದೊಂದು ರೀತಿಯಿಂದ ದಕ್ಷಿಣ ಅಮೇರಿಕಾ ಮತ್ತು ಯುರೋಪ್ ಮಧ್ಯದ ಒಂದು ಏನಪ್ಪ ಅಂತಂದ್ರೆ ಯಾರು ಶ್ರೇಷ್ಠರು ಇಲ್ಲಿ ಫುಟ್ಬಾಲ್ದಲ್ಲೇ. ಯಾಕಂದ್ರೆ ಆಲ್ರೆಡಿ ಗೊತ್ತದ ಕ್ವಾರ್ಟರ್ ಫೈನಲ್ಗೆ 6 ಯುರೋಪಿಯನ್ ತಂಡಗಳು ಬಂದಿದ್ದು. ಕೇವಲ 2, ಒಂದು ದಕ್ಷಿಣ ಅಮೇರಿಕಾ, ಇನ್ನೊಂದು ಆಫ್ರಿಕಾ. ಇವತ್ತು ಆ ಎಲ್ಲ ದಕ್ಷಿಣ ಆಫ್ರಿಕಾ ತಂಡದ ಪರವಾಗಿ ಅರ್ಜೆಂಟೀನಾ ಬಂದದ. ದಕ್ಷಿಣ ಅಮೇರಿಕಾದೆಲ್ಲರೂ ಇವತ್ತು ಬಯಸ್ತಾ ಇದ್ದಾರೆ ಅರ್ಜೆಂಟೀನಾ ಗೆಲ್ಲಿ ಸಾಧ್ತದ. ಯುರೋಪ್ದಲ್ಲೂ ಸಹಿತ ಸ್ಪೇನ್ ಗೆಲ್ಲಿ ಅಂತ ಪ್ರತಿಯೊಂದು ಯುರೋಪಿಯನ್ ದೇಶಗಳು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸಹಜದು ನಮ್ಮ ಯುರೋಪದವರಪ್ಪ ಅಂತೇಳಿ. ಇದರಲ್ಲಿ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನೋ ತರ್ಕಗಳು ನೋಡಿದ. ಅಲ್ಲಿಯೂ ಜೂಜಾಟ ಅದ ಇಲ್ಲಂತಲ್ಲ. ಇಲ್ಲ ಹಂಗೆ ಬೆಟ್ಟಿಂಗ್ ಇರ್ತದನೋ ವರ್ಲ್ಡ್ ಲೆವೆಲಲ್ಲಿ ಬೆಟ್ಟಿಂಗ್ ಆಗ್ತಾ ಇರ್ತದೆ. ನೋಡಿರಿ ಇವತ್ತಿನ ಟಿಕೆಟ್ ರೇಟ್ ಏನದ? 6 ಲಕ್ಷ, 5ರಿಂದ 6 ಲಕ್ಷ, 7 ಲಕ್ಷ, 10 ಲಕ್ಷ ರೂಪಾಯಿಗಳು ಇಂಡಿಯನ್ ಕರೆನ್ಸಿ ಒಳಗೆ ಒಬ್ಬಗ. ನೋಡಿರಿ ಯಾವ ರೀತಿಯಾಗಿ ಅದು ಬೆಳೆದು ನಿಂತದೆ. ಇವತ್ತು ದುಡ್ಡಿನ ಹಣನ ಹರಿದು ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂತ ಒಂದು ಈ ಪಂದ್ಯದಲ್ಲಿ ಗೆದ್ದವ್ರಿಗೆ 480 ಕೋಟಿ ರೂಪಾಯಿ ಚಾಂಪಿಯನ್ಶಿಪ್ ಸಾಧ್ಯತೆಗಳಿದಾವೆ. ಸಾಧ್ಯತೆ ಎಲ್ಲ ಕೊಡುವುದು ಸಾಧ್ಯ ಆಗೇ ಆಗ್ತದೆ. ಸೋತವ್ರಿಗೆ 317 ಕೋಟಿ ರೂಪಾಯಿ. ಇನ್ನು 3ನೇ ನಂಬರ್